ಈ ಮಾನ್ಸೂನ್ ಅಲ್ಲಿ ಒಂದ್ ಒಳ್ಳೆ ಟ್ರಿಪ್ ಮಾಡೋಣ ಅಂತ ನಾವೆಲ್ಲ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದು ಕವಲೇದುರ್ಗಕ್ಕೆ. ಹೋಗ್ತಾ ದಾರಿಲಿ ಕಷ್ಟದಲ್ಲಿರೋ ತಮ್ಮನ್ನ ಅಣ್ಣ ಮೇಲೆತ್ತುತ್ತಾ ಇದ್ದ. ಟ್ರಕ್ ಮಾಡೋಕೆ ಎನರ್ಜಿ ಬೇಕು ಅಂತ ಹೋಗ್ತಾ ದಾರಿಲಿ ಚೂರ್ ಮೇವ್ ಹಾಕೊಂಡು ಫೈನಲಿ ನಾವು ಕವಲೇದುರ್ಗ ರೀಚ್ ಆಗಿ ಟ್ರಕ್ ನ ಸ್ಟಾರ್ಟ್ ಮಾಡ್ದೋ. ಹೋಗ್ತಾ ಇರೋ ಪ್ಲೇಸ್ ಗಿಂತ ಹೋಗೋ ದಾರಿನೇ ಎಷ್ಟೋ ಚಂದ ಇತ್ತು. ನಮ್ಮ ಈ ಟ್ರಕ್ಕಿಗೆ ಮಳೆ ಹನಿಗಳು ಕೂಡ ಜೊತೆಯಾಗಿದ್ವು. ಭುವನಗಿರಿ ಎಂದು ಕರೆಯಲ್ಪಡುತ್ತಿದ್ದ ಕವಲೇದುರ್ಗ ವಿಜಯನಗರದ ಅರಸರ ಅಧೀನದಲ್ಲಿದ್ದು ತದನಂತರ ಸ್ವತಂತ್ರವಾದ ಕೆಳದಿ ನಾಯಕರ ಗಿರಿದುರ್ಗವಾಗಿತ್ತು. 1582 ವೆಂಕಟಪ್ಪ ನಾಯಕ ಈ ಕೋಟೆಯನ್ನು ನಿರ್ಮಿಸಿದನು. ಈ ಕೋಟೆಯ ಆವರಣದಲ್ಲಿ ಅರಮನೆ, ಮಹತ್ತಿ ಮಠ, ಶೃಂಗೇರಿ ಮಠ, ಟಂಕಶಾಲೆ, ಆನೆ ಮತ್ತು ಕುದುರೆ ಲಾಯಗಳಾಗಿದ್ದು ಇಲ್ಲಿ ಕೊಳಗಳು ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಿ ಇದನ್ನು ಸುಸಜ್ಜಿತ ಅಗ್ರಹಾರವನ್ನಾಗಿ ಮಾಡಲಾಗಿತ್ತು. ನೈಸರ್ಗಿಕವಾದ ಗುಡ್ಡದ ರೂಪುರೇಷೆಗಳನ್ನನುಸರಿಸಿ ಬೃಹತ್ ಕಣಶಿಲೆಯ ಕಲ್ಲುಗಳಿಂದ ನಿರ್ಮಿಸಲಾದ ಈ 3 ಸುತ್ತಿನ ಕೋಟೆಯ ಇಕ್ಕೆಲೆಗಳ ಪ್ರತಿಯೊಂದು ಸುತ್ತಿನಲ್ಲೂ ಕಾವಲುಗಾರರ ಕೋಟೆಗಳನ್ನೊಳಗೊಂಡ ಪ್ರವೇಶ ದ್ವಾರವಿದ್ದು ಪ್ರತಿಯೊಂದು ಸುತ್ತಿನ ಮಧ್ಯಭಾಗದಲ್ಲಿ ದೇವಾಲಯಗಳು, ಶಿಥಿಲಗೊಂಡ ಅರಮನೆಯ ನಿವೇಶನಗಳು ಮತ್ತು ಕಟ್ಟಡಗಳ ಅವಶೇಷಗಳಿವೆ. ಈ ಕೋಟೆಯ ಮುಂಭಾಗದಲ್ಲಿ ಸ್ತಂಭಗಳುಳ್ಳ ಜಗತಿ, ಪೂಜಾ ಕೋಣೆ, ಅಡಿಗೆ ಮನೆ, ಸ್ನಾನ ಗೃಹ, ತನ್ನದೇ ಆದ ನೀರು ಸರಬರಾಜು ವ್ಯವಸ್ಥೆ ಇರುವ ಸ್ನಾನದ ಮನೆ, ಆವರಣವಿರುವ ಹಿತ್ತಲ ಕೋಣೆ, ನೀರಿನ ಕೊಳ ಇವೆಲ್ಲವೂ ಅಂದಿನ ಕಾಲದ ಅರಮನೆಯ ವಾಸ್ತುಶಿಲ್ಪದ ಬಗ್ಗೆ ಹೆಚ್ಚಿನ ಬೆಳಕನ್ನು ಚೆಲ್ಲುತ್ತವೆ. ನಾವು ಈ ಕೋಟೆಯೊಳಗಡೆ ಸುತ್ತಾಡಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಕೋಟೆಯಿಂದ ಹೊರಬಂದು ಆಂಟಿನ ಇಲ್ಲಿ ಯಾವ್ದಾದ್ರು ನಿಯರ್ ಬೈ ವಾಟರ್ ಫಾಲ್ಸ್ ಇದೆಯಾ ಅಂತ ಕೇಳಿದ್ರೆ, ಅಯ್ಯೋ ಮಗ, ಈ ಮಳೆಯಲ್ಲಿ ಎಲ್ಲಾ ಕಡೆಯಿಂದನೂ ನೀರ್ ಹರಿತಾನೆ ಇರುತ್ತೆ, ಅದನ್ನ ಫೋಟೋ ಹೊಡೆದು ಅವರೇ ಅದಕ್ಕೊಂದು ಹೆಸರಿಟ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ನಾವು ಇವ್ರ ಮಾತನ್ನ ಕೇಳ್ಕೊಂಡು ನೆಕ್ಸ್ಟ್ ಪ್ಲೇಸ್ ಎಲ್ಲಿಗೆ ಹೋದೋ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.